ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಅಹಿಂದ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಕುರಿತಾಗಿ ವ್ಯಂಗ್ಯವಾಡಿದ್ದಾರೆ. ಕುರ್ಚಿ ಉಳಿಸಿಕೊಳ್ಳೋ ಸಲುವಾಗಿ ಅಹಿಂದ ಸಮಾವೇಶ ಅಂತ ಮುಖ್ಯಮಂತ್ರಿಗಳ ವಿಚಾರವಾಗಿ ಅವರು ಮಾತನಾಡ್ತಾ, ನಮ್ಮ ಭಿಕ್ಷೆಯಿಂದ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿದೆ, ಅಹಿಂದ ಸಮುದಾಯ ನಮ್ಮ ಭಿಕ್ಷೆಯಿಂದ ಅಧಿಕಾರ ಅನ್ನುತ್ತಿದೆ, ಹಣ ಖರ್ಚು ಮಾಡಿ ಜನ ಸೇರಿಸ್ತಾ ಇದ್ದಾರೆ ವಿನಃ ಖುದ್ದಾಗಿ ಜನರೇ ಇವರ ಪಕ್ಷದ ಮೇಲೆ ಮತ್ತು ಇವರ ಸರ್ಕಾರದ ನಡವಳಿಕೆಯ ಕುರಿತಾಗಿ ಬಹಳ ಉತ್ಸುಕರಾಗಿ ಬಂದು ಸೇರ್ತಾ ಇಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ. ಏನು ಮಾಡ್ತಾರೆ ಸಮಾವೇಶ ಮಾಡಿ? ಅದರಿಂದ ಯಾವ ಅಹಿಂದ ಸಮಾವೇಶದ ಸಮಾಜಗಳಿಗೆ ಆ ಸಮಾವೇಶ ಮಾಡಿ ಏನು ಅವ್ರಿಗೆ ಸಂದೇಶ ಕೊಡ್ತೀರಿ? ಅವ್ರ ಬದುಕಿಗೆ ಏನು ದಾರಿ ಮಾಡ್ತೀರಿ? ಅಹಿಂದ ಸಮಾವೇಶ ಮಾಡೋಕೆ ಕೊಟ್ಟಿರೋದು ಕುರ್ಚಿ ಉಳಿಸ್ಕೊಳ್ಳೋಕ್ಕಷ್ಟೇ, ಜನಗಳ ಬದುಕನ್ನು ಸರಿಪಡಿಸೋಕ್ಕಲ್ಲ. ಈಗ ಅವ್ರ ಕುರ್ಚಿ ಅಳ್ಳಾಡ್ತದೆ ಅಂತ ಹೇಳಿ ಅದಕ್ಕೀಗ ಅಹಿಂದ ಜ್ಞಾಪಕ ಬರ್ತಾ ಇದೆ. ಈಗ ಅಹಿಂದದಲ್ಲಿ ಹಾನಲ್ಲ ಅವರಲ್ಲ, ಅವರಿಗೇನು ಪ್ರತಿನಿತ್ಯ ಹೇಳಿಕೆ ಕೊಡ್ತಾವ್ರು ಇಡೀ ರಾಜ್ಯದಲ್ಲಿ? ಕಾಂಗ್ರೆಸ್ಸು ಇವತ್ತು ಬಂದಿದ್ರೆ ಅಧಿಕಾರಕ್ಕೆ, ನಮ್ಮಿಂದ ಬಂದರು, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ, ನಮ್ಮ ಭಿಕ್ಷೆಯಿಂದ ಅನ್ನ ತಿಂತವ್ರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ ಆ ಸಮಾಜದವರು. ಇವತ್ತು ಆ ಪರಿಸ್ಥಿತಿಲಿ ಇಟ್ಕೊಂಡು ಅಹಿಂದ ಸಮಾವೇಶ ಮಾಡಿ ಏನು ಸಂದೇಶ ಕೊಡ್ತೀರಿ? ಏನು ಸಾಧನೆ ಮಾಡಿ? ದುಡ್ಡು ಖರ್ಚು ಮಾಡಿ ಜನ ಸೇರಿಸೋಕ್ಕೇನು ಸೇರಿಸ್ತೀರಿ? ಯಾರು ಬೇಕಾದ್ರೂ ಸೇರಿಸ್ತಾರೆ. ಈಗ ಇದು ಇರ್ತಕ್ಕಂಥ ವಾಸ್ತವ. ಅದು ನನಗೆ ಗೊತ್ತಿಲ್ಲ, ಅವ್ರವ್ರು ಕೂತ್ಕೊಂಡು ಮಾತಾಡ್ಕೊತಾರೆ, ನಮಗೇನು ಸಂಬಂಧ ಬರ್ತಾರೆ? ಖುದ್ದು ಅಹಿಂದ ಸಮುದಾಯವೇ ಇವರ ವಿರುದ್ಧವಾಗಿ ನಿಂತಿದೆ, ನಮ್ಮ ಭಿಕ್ಷೆಯಿಂದ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಂಥ ಹೊತ್ತಲ್ಲಿ ಅಹಿಂದ ಸಮಾವೇಶವನ್ನು ಮಾಡ್ತಾ ಇರೋದ್ರ ಉದ್ದೇಶ ಏನು? ಒಂದು ಸುಮ್ಮನೆ ಹಣ ಖರ್ಚು ಮಾಡೋದು, ಜನರನ್ನ ಸೇರಿಸೋದು, ಇನ್ನೊಂದು ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಟಾಂಗ್ ಕೊಡಬೇಕು ಮತ್ತು ನಾನು ಎಷ್ಟು ಬಲಿಷ್ಠನಿದ್ದೀನಿ, ನನ್ನ ಪರವಾಗಿ ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಹೈಕಮಾಂಡ್ ನಾಯಕರಿಗೆ ತಲುಪಿಸ್ಬೇಕು. ಈ ಕಾರಣದಿಂದಾಗಿ ಅಹಿಂದ ಸಮಾವೇಶವೇ ವಿನಃ ಇವ್ರು ಏನೂ ಸಾಧನೆ ಮಾಡಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಅಹಿಂದ ಸಮಾವೇಶದ ವಿಷಯವಾಗಿ ವ್ಯಂಗ್ಯವಾಡಿದ್ದಾರೆ.